ಅಪಾರ್ಟ್ಮೆಂಟ್ಗೆ ನಿರ್ವಹಣೆ ಆಗಬೇಕು. ಸೊ ಹಾಗಾಗಿ ಇದೀಗ ಹೊಸ ಕಾನೂನನ್ನ ತರೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಯಾವ ರೀತಿಯಾದಂತಹ ಕಾನೂನನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನೋದರ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಅಪಾರ್ಟ್ಮೆಂಟ್ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಕಾನೂನನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ನೆಹರು ತಾರಾಲಯದಲ್ಲಿ ಈಗ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಅಪಾರ್ಟ್ಮೆಂಟ್ ಸಂಘದ ಪ್ರತಿನಿಧಿಗಳೊಂದಿಗೆ ಸಂವಾದವನ್ನ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಮಾಲೀಕತ್ವ, ಆಡಳಿತ ಮತ್ತೆ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಡು ಸಿದ್ಧವಾಗಿದೆ. ಹೊಸ ಕಾನೂನನ್ನ ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ನೋಡಿ, ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ಹೊಸ ಕಾನೂನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ನೆಹರು ತಾರಾಲಯದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ನೋಡಿ, ಅಪಾರ್ಟ್ಮೆಂಟ್ ಸಂಘದ ಪ್ರತಿನಿಧಿಯೊಂದಿಗೆ ಸಂವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಈ ಪದಾಧಿಕಾರಿಗಳು ಮತ್ತು ಪ್ರತಿನಿಧಿಗಳೊಂದಿಗೆ ನೇರವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ನಿರ್ವಹಣೆಗೆ ಕರಡು ಸಿದ್ಧವಾಗ್ತಾ ಇದೆ. ಅಪಾರ್ಟ್ಮೆಂಟ್ಗಳ ಮಾಲೀಕತ್ವದ ಈ ಹಕ್ಕುಗಳು, ದೈನಂದಿನ ಆಡಳಿತ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಕಾಯ್ದೆಯ ಕರಡು ಪ್ರತಿಯನ್ನ ಈಗಾಗಲೇ ಸಿದ್ಧ ಮಾಡಲಾಗಿದೆ. ನೋಡಿ, ಈ ನಿಯಮಗಳನ್ನು ಅಧಿಕೃತವಾಗಿ ಜಾರಿಗೆ ತರೋದಕ್ಕೆ ಇದೀಗ ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದೆ ಅನ್ನೋದರ ಕುರಿತು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸೊ ಈ ಒಂದು ವಿಚಾರವನ್ನ ಸರ್ಕಾರ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದು ಬೇಡ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಹಳೆ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಇದೇ ನಿಯಮಗಳನ್ನ ಜಾರಿ ಮಾಡಲಾಗತ್ತಾ ಅನ್ನೋದರ ಕುರಿತು ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಬಟ್ ನನಗೆ ಬಹಳ ನೋವು ಏನಾಗ್ತಾ ಇದೆ ಅಂದ್ರೆ, ಒನ್ಸ್ ಯು ಬಿಕಮ್ ದಿ ಅಪಾರ್ಟ್ಮೆಂಟ್ ಓನರ್ಸ್, ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಒಂಥರ, ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಒಂಥರ, ಒಳಗಡೆ ಹೋದ್ಮೇಲೆ ಒಂಥರ, ಆಮೇಲೆ ಯಾರೋ ಒಂದ್ 3-4 ಜನ ಸೇರ್ಕೊಬಿಡ್ತಾರೆ, ಎಲ್ಲ ತಗರಾಲ್ ಗಿರಾಕಿಗಳು, ಲಿಟಿಗೆಂಟ್ಸ್, ಅವ್ರು ಬಂದು ಹೆಂಗೋ ಅಸೋಸಿಯೇಷನ್ ಒಳಗಡೆ ಸೇರ್ಕೊಬಿಡ್ತಾರೆ, ಬರೀ ಲಿಟಿಗೇಟ್ ಮಾಡುತ್ತೆ. ನನ್ನ ಅಪಾರ್ಟ್ಮೆಂಟ್ ಅಲ್ಲಿ, ನನ್ನ ಸ್ವಂತ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಲ್ಲಿ ನಾನೇ ರಿಜಿಸ್ಟರ್ ಮಾಡೋ ಅಪಾರ್ಟ್ಮೆಂಟ್, ನನ್ನ ಹೆಸರೇ ಬೋರ್ಡ್ ಹಾಕ್ಬಿಟ್ಟೆ. ಇನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾನೇ, ಅದಕ್ಕೆ ನನಗೆ ಬೋರ್ಡ್ ಹಾಕ್ಬಿಟ್ಟವ್ರೆ, ಡಿ.ಕೆ. ಶಿವಕುಮಾರ್ ಹಿಂಗ್ ಕಟ್ಟಬೇಕು ಅಂತ ಹೇಳಿ. ಅಲ್ಲೆಲ್ಲ ಬೆನಗಾನಲ್ಲೂ ಹಂಗೆ ಬೋರ್ಡ್ ಹಾಕ್ಬಿಟ್ಟಿದ್ರು, ಒಳಗಡೆ ನಾನು ಬಿಡಲ್ಲ ಅಂತ. ದೇ ನಾಟ್ ಅಲೋಯಿಂಗ್ ಮೀ ಸರ್, ಇನ್ನ ನಾನೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಅಸೋಸಿಯೇಷನ್ ಅವರು ಕೆಲವರೆಲ್ಲ ಇದ್ದಾರೆ. ಇರ್ಲಿ, ಅದನ್ನ ನೀವೆಲ್ಲ ಮಾಡಲ್ಲ. ನಿಮ್ ಬಗ್ಗೆ ಐ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ವಿತ್ ಆಲ್ ಆಫ್ ಯು. ಸಮ್ ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕು ಕೆಲವ್ರಿಗೆ. ಲಾಸ್ಟ್ ಟೈಮ್ ಯಾರೋ ನಮ್ಮ ಹುಡುಗ ಹೇಳ್ತಿದ್ನಲ್ಲ, ನೀವೇನಾರು ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನಿಮ್ಗೆ ಬುದ್ಧಿ ಕಲ್ಸ್ಬಿಡ್ತೀವಿ ಅಂತ ಹೇಳಿ. ಯಾರು ಬುದ್ಧಿ ಕಲ್ಸ್ತೀವಿ?